ಕೊನೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಅವ್ರದ್ದು ಮೆಸೇಜ್ ಬಂತು. ಮೆಸೇಜ್ ಬಂದಾಗ ನಾನು 2 ದಿವಸ ತುಂಬ ಬ್ಯುಸಿ ಇದ್ದೆ. ನಾನು ಪ್ಲೀಸ್ ಅವರೊಂದು ಬೆಗ್ ಮಾಡಿದೆ, ಪ್ಲೀಸ್ ಹೆಲ್ಪ್ ಅಸ್, ಡೆಲಿವರ್ ಅಸ್, ನಾವು ವಿಶ್ಕ್ರಾಫ್ಟ್ ಪವರಿಂದ ನಾವು ಯಾತನೆ ಪಡ್ತಾ ಇದ್ದೇವೆ, ದಯಮಾಡಿ ಇಡೀ ಫ್ಯಾಮಿಲಿ ನಾವು ಸಂಕಟದಲ್ಲಿದ್ದೇವೆ, ಪ್ಲೀಸ್ ಡೆಲಿವರ್ ಅಸ್, ಪ್ಲೀಸ್ ಪ್ಲೀಸ್ ಮ್ಯಾನ್ ಆಫ್ ಗಾಡ್, ಪ್ಲೀಸ್ ಪಾಸ್ಟರ್ ಅಂತ ಅವರು ಮೆಸೇಜ್ ಆಗ್ತಾ ಇದ್ದಾರೆ ನನ್ನ ವಾಟ್ಸಪ್ಗೆ. ನನಗೆ 2 ದಿವಸದಿಂದ ನಾನು ನೈಟ್ ಪ್ರೇಯರ್ ಕೂಡ ನಡೀತಿತ್ತು ನಮ್ಮದು. ಏನು ಮಾಡೋದು ಹಾಗೆ, ಮತ್ತು ನಾನು ಮತ್ತೆ ಯಾಕೆ ಪಾಸ್ಟರ್ ನೀವು ಎತ್ತಾ ಇಲ್ಲ, ಯಾಕೆ ನಮಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಒಂದು ಮೆಸೇಜ್ ಬಂತು. ಆವಾಗ ನಾನು ಅವರಿಗೆ ಹೇಳಿದೆ, ಇವತ್ತು ರಾತ್ರಿ 12:30 ಗಂಟೆಗೆ ನಾನು ವೀಡಿಯೋ ಕಾಲಲ್ಲಿ ಬರ್ತೇನೆ ಅಂತ ನಾನು ಅವರಿಗೆ ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿದ ಮೇಲೆ 12:30 ಗಂಟೆಗೆ ನಮ್ಮದು ಪ್ರಾರ್ಥನೆ ಆಯಿತು. ಪ್ರಾರ್ಥನೆ ಮಾಡಿ ಬ್ರದರ್ಸ್ ಎಲ್ಲ ಹೋದರು. ಎಲ್ಲ ಹೋದ್ಮೇಲೆ ನಾವು ಅವರಿಗೆ ಮೆಸೇಜ್ ಹಾಕಿದೆ, ನೀವು ಫ್ರೀ ಇದ್ದರೆ ಬನ್ನಿ. ಅವರು ಒಂದು ಕಡೆ ಪಾರ್ಕಲ್ಲಿದ್ದಾರೆ, ಪಾರ್ಕಿಂಗಲ್ಲಿದ್ದಾರೆ, ಎಲ್ಲೇ ರೋಡ್ ಸೈಡಲ್ಲಿ ಕಾರಲ್ಲಿದ್ದಾರೆ. ಅವರು ಸನಿಯ ನನ್ನ ಬದಿಯಲ್ಲಿ ಟ್ರಾನ್ಸ್ಲೇಷನ್ ನಿಂತರು, ಇನ್ನೊಂದು ಕಡೆ ಪ್ರೇಯರ್ ಸಪೋರ್ಟ್ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಮಿಸಸ್ ನಿಂತರು. ಹಾಗೆ ಅವರ ಹತ್ರ ಮಾತಾಡುವಾಗ, ಪಾಸ್ಟರ್ ಪ್ಲೀಸ್ ನಮಗೆ ಡೆಲಿವರ್ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಟ ಮಂತ್ರ ಶಕ್ತಿಯಿಂದ ಒದ್ದಾಡ್ತಿದ್ದಾರೆ. ಅಂದರೆ ತಲೆಯಲ್ಲಿ ಸೂಜಿಗಳು ಚುಚ್ಚಿದಂಥ ಅನುಭವ ಪಾಪ ಅವರಿಗೆ. ಹಿಂದೆ ಇಲ್ಲೆಲ್ಲ ಸೂಜಿ ಚುಚ್ಚಿದ ಅನುಭವ, ಶೋಲ್ಡರ್ ಮತ್ತು ನೆಕ್ಕಲ್ಲಿ ಚುಚ್ಚಿದ, ಹೊಟ್ಟೆಯಲ್ಲಿ ಭಯಂಕರ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು. ಅವ್ರು ಹೇಳಿದರು, ನನಗೆ ಒಳ್ಳೆ ಕೆಲಸ ಇತ್ತು, ಒಳ್ಳೆ ಹಣ ಇತ್ತು, ಆಸ್ತಿ ಇತ್ತು, ಮನೆ ಇತ್ತು, ಎಲ್ಲ ಇತ್ತು, ಎಲ್ಲ ಕಳ್ಕೊಂಡೆ. 4 ಮಕ್ಕಳು, ಒಂದು ಮಗು ಸತ್ತು. ಹೇಗೆ ಅಂತ ಗೊತ್ತಾ, ನನಗೆ ಅದು ಹೈ ಇಂಗ್ಲೀಷ್ ಆಗಿತ್ತು. ನನಗೆ ಟ್ರಾನ್ಸ್ಲೇಷನ್ ಸನಿಯ ಮಾಡ್ತಾ ಕೆಲವೊಂದು ಹಿಡಿಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇತ್ತು, ಮತ್ತು ವಿವರವಾಗಿ ಕೇಳಲಿಕ್ಕೆ ಆಗಲಿಲ್ಲ, ಹೇಗೆ ನಿಮಗೆ ನಂಬರ್ ಸಿಕ್ಕಿತು ಏನೆಂಬುದಾಗಿ. ಅಂದರೆ ಒಂದು ಮಾತು ಅವರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಮಗೆ 2-3 ನಿಮಿಷ ಬೇಕಾಗಿತ್ತು. ಹಾಗೆ ಒಂದು ಮಗು ಬೇರೆ ಯಾವುದೋ ಕಂಟ್ರಿಯಲ್ಲಿದೆ, ಇನ್ನು 2 ಮಕ್ಕಳು ನನ್ನೊಟ್ಟಿಗಿದ್ದಾರೆ, ಪತ್ನಿ ಇದ್ದಾರೆ ಅಂತ ಅವರು ಹೇಳಿದರು. ಅವರಿಗೆ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಲೇ ಅವರಿಗೆಲ್ಲ ವಾಂತಿ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ವಾಂತಿ ಬಂದು ಅವರು ಫ್ರೀ ಆದರು. ದೇವರ ಕೃಪೆಯಿಂದ ಕಂಪ್ಲೀಟ್ ಅವರು ಫ್ರೀ. ಭಾರಿ ಖುಷಿ ಆಯಿತು ಅವರಿಗೆ. ಮತ್ತು ನನ್ನ ಮಿಸ್ಸಸ್ಗೆ ಪ್ರೇಯರ್ ಮಾಡಿ ಹಾಗೆ ಜಸ್ಟಿಂದ ನೋಡಿದ್ರು, ಅವ್ರು ತೋರಿಸಿದ್ರು ವಿಡಿಯೋದಲ್ಲಿ. ಅವರು ಡೋರ್ ಓಪನ್ ಮಾಡಿ ಓಡಿ ಹೋದ್ರು ಅವರ ಹೆಂಡತಿ. ಅಂದರೆ ಅವರ ಮೇಲೆ ಈ ಮಾಂತ್ರಿಕ ಪ್ರಭಾವ ಇತ್ತು. ಕೊನೆಗೆ ಅವ್ರು ಹೇಳಿದ್ರು, ಸ್ವಲ್ಪ ಹೊತ್ತಲ್ಲಿ ಹೋಗಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿದರು. ಅವರೊಂದು ಹೋಟೆಲ್ ರೂಮಲ್ಲಿ ಇದ್ದರು. ನೆಕ್ಸ್ಟೇ ಅವರಿಗೆ ರೆಫ್ಯೂಜಿ ಸೆಂಟರ್ಗೆ ಹೋಗ್ಲಿಕ್ಕೆ ಅಂತೆ, ಮನೆ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ. ಹಾಗೆ ಅಲ್ಲಿ ಹೋದ್ಮೇಲೆ ಅವ್ರು ಪುನಃ ಫೋನ್ ಬಂತು, ಒಂದು 20-25 ನಿಮಿಷದ ಫೋನ್ ಬಂತು. ಫೋನ್ ಬಂದಾಗ ಅವರ ಪತ್ನಿಗೆ ಹೇಳಿದೆ, ಪ್ರೇಯರ್ ಮಾಡಬೇಕಾ ನಿಮಗೆ ಅಂತ ಕೇಳಿದೆ, ಮಾಡಿ ಅಂತ ಹೇಳಿದರು. ಮತ್ತು ಏನಾಗ್ತದೆ ಅಂದರೆ ಅವರಿಗೆ ನನಗೆ ಕೋಪ ಬರ್ತಾ ಉಂಟು ಅಂತ ಅವ್ರು ಹೇಳಿದರು. ಕೊನೆಗೆ ಪ್ರಾರ್ಥನೆ ಮಾಡಿದಾಗ ಆ ಸಹೋದರಿಗೂ ಯೇಸು ಸ್ವಾಮಿ ಪೂರ್ಣವಾಗಿ ಬಿಡುಗಡೆ ಕೊಟ್ಟರು. ಮಾತ್ರವಲ್ಲ, ಅವರ ಮಗನೇ ಕೊಟ್ಟರು. ಮಗ ಒಂದು ನಮ್ಮ ಫೈತ್ ಆಗಿ ಒಂದು 17-18 ವರ್ಷ ಇರ್ಬೋದು, ಆಗಿದ್ದಾನೆ. ಈ ಮಗನಿಗೆ ಮಾತಾಡಲಿಕ್ಕೆ ಆಗ್ತದೆ, ಒಂದು ಶಬ್ದ ಮಾತಾಡಲಿಕ್ಕೆ ಪ್ರಯತ್ನ ಮಾತಾಡಲಿಕ್ಕೆ ಅವನು ನಾಲಿಗೆನೇ ಬಂಧಿಸಿದ್ದಾರೆ. ಮತ್ತು ಮಗನಿಗೆ ಪ್ರೇಯರ್ ಮಾಡಿದೆ, ಮಗ ಫ್ರೀಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಅವ್ನು ಫ್ರೀ ಆದಮೇಲೆ ಮಗಳಿಗೆ ಏನೊಂದು ಬಂಧನ ಇರಲಿಲ್ಲ, ಮಗಳಿಗೆ ಜನರಲಿ ಆಗಿ ನಾವು ಪ್ರೇಯರ್ ಮಾಡಿದೆವು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಹಲ್ಲೆಲೂಯಾ, ಎಷ್ಟೋ ಜನರು ಯಾತನೆ ಪಡ್ತಾ ಇದ್ದಾರೆ, ಲೋಕದಲ್ಲಿ ವೇದನೆ ಪಡ್ತಾ ಇದ್ದಾರೆ ಎಷ್ಟೋ ಜನರು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ತನ್ನ ಬಿಡುಗಡೆ ಸೇವೆ ಈ ಲೋಕ. ಯಾತನೆ ಯಾರಿಂದ ಬರ್ತದೆ ಗೊತ್ತುಂಟ? ಎಲ್ಲ ಪೀಡನೆಗಳು ಸೈತಾನನಿಂದ ಬರುವಂಥದ್ದು, ದುರಾತ್ಮಗಳಿಂದ ಬರುವಂಥದ್ದು. ಹಲ್ಲೆಲೂಯಾ.